ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಾರಿನ ಮೇಲೆ ಬಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬಿದ್ದಿರುವ ಘಟನೆ ಸಂಭವಿಸಿದೆ. ಬೆಳಗಾವಿಯ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದ್ದು, ಅದೃಷ್ಟವಶಾತ್ ಕಾರಲ್ಲಿ ಇದ್ದ ಪರಪ್ಪ ಬಾಳಿಕಾಯಿ ನಿಂಗಪ್ಪ ಕೊಪ್ಪದ್ ಎಂಬ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೇಗವಾಗಿ ಬರ್ತಾ ಇದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ಚಲಿಸ್ತಾ ಇದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ. ಪರಿಣಾಮ ಕಾರು ನಜ್ಜುಗುಜ್ಜಾಗಿದ್ದು, ಅದೃಷ್ಟವಶಾತ್ ವ್ಯಾಗನರ್ ಕಾರಲ್ಲಿ ಇದ್ದ ಇಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರಲ್ಲಿ ಇದ್ದ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಬೆಳಗ್ಗೆ ಧಾರವಾಡದಿಂದ ಮಾರುತಿ ಇದರಲ್ಲಿ ಬಂದಿದ್ದಾರೆ. ಶೋರೂಮ್ಗೆ ಗಾಡಿ ತೋರಿಸ್ಬೇಕು ಅಂತ ಇಬ್ರು ಇಲ್ಲಿ ಕೆಎಲ್ಇ ಕ್ರಾಸ್ ಹತ್ರ ಲೆಫ್ಟ್ ಅಲ್ಲಿ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ. ಅದೇ ಹೊತ್ತಿನಲ್ಲಿ ಕಾಂಕ್ರೀಟ್ ಕುಂತಿದ್ದಂತ ವೆಹಿಕಲ್ ಬಂದು ಟರ್ನ್ ತಗೊಂಡಿದೆ. ಮೋಸ್ಟ್ಲಿ ಇಲ್ಲಿ ಟರ್ನ್ ಅಲ್ಲಿ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ, ಹಾಗಾಗಿ ಅದು ಕಾರ್ ಮೇಲೆ ಬಿದ್ದಿದೆ. ಕಾರ್ ಫುಲ್ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಇಬ್ಬರನ್ನು ಕಾರಲ್ಲಿ ಇದ್ದವ್ರು ಇಬ್ಬರನ್ನು ಕೆಎಲ್ಇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಈಗ ಲಾರಿ ಮೇಲೆ ಕಾನೂನು ಕ್ರಮ ಏನಿದೆಯೋ ಅದನ್ನು ಜರುಗಿಸಲಾಗಿದೆ. ಚಾಲಕ ಗೊತ್ತಾಗಿದೆ ಯಾರು ಅಂತ ಸಿಗ್ತಾನೋ ಅಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಅಡಿ ತಗ್ಗಿದೆ. ಗಾಡಿ ಲೋಡ್ ಇದ್ರಿಂದ ಮೋಸ್ಟ್ಲಿ ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ತಿರುಗಿಸ್ಲಿಕ್ಕೆ ಅಷ್ಟು ಸ್ಪೀಡ್ ಆಗಿ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ತಿರುಗಿಸಿದಾರೆ ಲೋಡ್ ಇರೋದ್ರಿಂದ ಅದು ಅನ್ಇವನ್ ಆಗಿ ಅದು ಉಳ್ಕೊಂಡಿದೆ. ಅದು ಧಾರವಾಡದವರು ಇಲ್ಲಿ ಶೋರೂಮ್ ತೋರಿಸ್ಲಿಕ್ಕೆ ಬಂದಿದ್ರು ಗಾಡಿನ. ಇಲ್ಲಿ ಸಿಮೆಂಟ್ ಮಿಕ್ಸರ್ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಇಬ್ಬರೇ ಔಟ್ ಆಫ್ ಘಟನೆಯಲ್ಲಿ ಶೋರೂಮ್ ಹೋಗ್ಬೇಕಂತ ಬಂದು ನಿಂತಿದ್ದಾರೆ. ಇಬ್ರು ಧಾರವಾಡದಿಂದ ಬಂದಾರೆ. ಒಬ್ಬರ ಹೆಸರು ಪರಪ್ಪ ಬಾಳಿಕಾಯಿ, ಇನ್ನೊಬ್ರು ನಿಂಗಪ್ಪ ಕೊಪ್ಪದ್ ಅಂತ. ಅವ್ರು ಧಾರವಾಡದವರು. ಇಲ್ಲೇ ಶೋರೂಮ್ ಇದೆ ಹೋಗ್ಬೇಕಂತ ಬಂದು ಸೈಡಿಗೆ ನಿಂತಾರೆ. ಅವಾಗ ಇದು ಸ್ಪೀಡ್ ಆಗಿ ಬಂದು ಸಿಮೆಂಟ್ ಲಾರಿ ಮ್ಯಾಗೆ ಬಿದ್ದು ಗಾಯ ಹೊಂದಿದ್ರು. ಈ ತಮ್ಮ ಮುಂದೆ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಒಬ್ಬನಿಗೆ ಸ್ವಲ್ಪ ಗಾಯ ಇದೆ, ಇನ್ನೊಬ್ರಿಗೆ ಏನಾಗಿಲ್ಲ. ಅವ್ನು ನೋಡ್ಬೇಕು ಬಂದು ನೋಡಿರ್ತಾವ. ಅದು ಭಗವಂತ ಕಾಪಾಡ ಇಬ್ಬರಿಗೆ. ಆಮೇಲೆ ಜನ ಎಲ್ಲ ಸಹಾಯ ಮಾಡಿದಾರೆ. ಟ್ರೈನ್ ಇಮಿಡಿಯೇಟ್ ಆಗಿ ಬಂತು. ಪೊಲೀಸರು, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಅವ್ರು ರೆಸ್ಕ್ಯೂ ಮಾಡಿದ್ರು. ಇನ್ನ ಆಗಿಲ್ಲ, ಈಗ ಜಸ್ಟ್ ಆಗೈತಿ. ಸರ್, ನೀವು ಅನ್ಕೊಂಡಂಗ ಕಾರ್ಯಾಚರಣೆ ಆಗಿದ್ದು ಬದುಕೊಂಡ್ರ? ಕಾರ್ಯಾಚರಣೆ ಬಹಳ ಜಲ್ದಿ. ನಿಂತ ಗಾಡಿಗೆ ಸಿಮೆಂಟ್ ಟ್ಯಾಂಕರ್ ತುಂಬಿದ್ದು ಬಿದ್ದು ಒಳಗಡೆ ಇಬ್ರು ಪೇಷಂಟ್ ಇದ್ರು. ಅವ್ರನ್ನ ನಮ್ಮ ಟೀಮ್, ನಮ್ಮ ಪೆಟ್ರೋಲಿಂಗ್ ಟೀಮ್ ಆಗ್ಲಿ, ನಮ್ಮ ಆಂಬುಲೆನ್ಸ್ ಟೀಮ್ ಆಗ್ಲಿ ಬಂದು ಅವ್ರನ್ನ ಹೆಲ್ಪ್ ಮಾಡಿ ಕ್ಲಿಯರ್ ಮಾಡಿದ. ಸರ್, ಎಷ್ಟು ಗಂಟೆಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು? ಇದು ನಮಗೆ 10ವರೆಗೆ ನಮಗೆ NHI 1033 ಕಾಲ್ ಬಂದಿತ್ತು. ಆ ಪ್ರಕಾರ ನಾವು ಅಲ್ಲಿಂದ ನಾವು ಹಿಡಿದು ಈಗ ಆ ವ್ಯಕ್ತಿಗಳು ಏನು ರನ್ನಿಂಗ್ ಹೊಂಟಿದ್ರು ಅಥವಾ ನಿಂತಿದ್ರು? ಇಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲ್ ಹತ್ರ ಅವರು ಚಾ ಕುಡ್ಲಿಕ್ಕೆ ನಿಂತಿದ್ರು. ನಿಂತಲ್ಲಿ ಇದು ಅನ್ಕಂಟ್ರೋಲ್ ಆಗಿ ಬಿಟ್ಟಿದ್ರು. ಆ ಹೋಟೆಲ್ದವ್ರು ಇಟ್ಕೊಂಡಿದ್ದಾರೆ. ಆ ಹೋಟೆಲ್ದವ್ರು ಎಲ್ಲಿದ್ದಾರೆ? ಹೋಗ್ಯಾರ ಅವರು ತಕೊಂಡು ಹೋಗ್ಯಾರ. ಗಾಡಿ ಇತ್ತು ಅವ್ರ ಗಾಡಿ ಅವ್ರಿಗೆ ಏನು ಪ್ರಾಣಾಪಾಯ ಅಥವಾ ಗಾಯಗಳಾಗಿದಾವ. ಪ್ರಾಣಕ್ಕೆ ಏನ್ ತೊಂದರೆ, ಒಬ್ಬರಂತೂ ನಾರ್ಮಲ್ ಆಗಿ. ಸರ್, ಆ ಗಾಡಿ ವ್ಯವಸ್ಥೆ ನೋಡಿದ್ರೆ ಉಳಿಬಾರ್ದಂತ ಹೌದು, ತುಂಬಾ ಬದುಕೊಂಡಿದ್ದಾರೆ. ಅವರು ದೇವರ ದಯೆ ಅವ್ರನ್ನ ಕಾಪಾಡಿದೆ. ಅಷ್ಟೊಂದು ಏನ್ ತೊಂದರೆ ಆಗಿಲ್ಲ. ಶಿವಾನಂದ. ಕಾಲು ಬಂತು. ಕಾಲು ಬಂದ ತಕ್ಷಣ ಈ ತರ ಗಾಡಿ ಒಂದು ಕೇಲಿ ಹತ್ರ ಆಕ್ಸಿಡೆಂಟ್ ಆಗಿದೆ.
ತಕ್ಷಣ ನೀವು ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾವು ಗೌಡಾಸಿಂದ ಬಂದಿವಿ. ಬಂದು ನೋಡ್ತೀವಿ ಕಾಂಕ್ರೀಟ್ ಕೆಳಗಡೆ ಕಾರ್ ಸಿಕ್ಕಾಕೊಂಡಿತ್ತು. ಸಿಕ್ಕಾಕೊಂಡು ನೋಡಿದ್ರೆ ಅವ್ರನ್ನ ಕ್ರೇನ್ ಮೂಲಕ ಅವ್ರನ್ನ ಎತ್ತಿ ಮೇಲೆ ತೆಗೆದಿದ್ದೀವಿ. ಅವ್ರಿಗೆ ಪ್ರಾಣಾಪಾಯ ಏನಾಗಿಲ್ಲ. ಆ ಕಾರ್ ನೋಡಿದ್ರೆ ಮಾತ್ರ ಊರವ್ರು ನಾವು ಕಲಸ ಆಗಿದ್ದು ಅಂತ ತಿಳ್ಕೊಂಡಿದ್ದೀವಿ. ಮಾತ್ರ ಅವ್ರಿಗೇನು ದುರ್ದೈವ ಏನೋ ಆಗಿಲ್ಲ. ಎಷ್ಟು ಜನ ಇದ್ರು ಜೋಡ ಕಬ್ಬೆ ಅವ್ರಿಗೆ? ಎಷ್ಟು ಜನ ಇದ್ರು? ಇಬ್ಬರೇ ಇದ್ರು. ಇಬ್ಬರ ಕಾರಲ್ಲಿ ಇಲ್ಲ, ಇಬ್ಬರೇ ಮಾತ್ರ ಇದ್ರು. ಇಬ್ಬರು ರಕ್ಷಣೆ ಆಗಿದೆ, ಏನ್ ತೊಂದರೆ ಇಲ್ಲ ಅವ್ರಿಗೆ. ಹೋಗಿ ನೋಡ್ಬೇಕು, ಅವ್ರು ಕೈಕಾಲು ಕಟ್ಟ ತಿರ್ಬೋದು. ಅಂದ್ರೆ ಅದು ಸ್ಪೀಡ್ ಅಲ್ಲಿ ಏನ್ ಮಾಡಿದ ಕದ್ದು ಅವರು ನಾವು ಬಂದ ನೋಡಿದಾಗ ಮಾತ್ರ ಗಾಡಿ ಒಳಗಡೆ ಸಿಕ್ಕಾಕೊಂಡಿತ್ತು. ಏನ್ ಮಾಡಿದ್ವಿ ನಾವು ಬಂದ ಕೂಡಲೇ ಅವ್ರ ಟ್ರೈನ್ ಮುಖಾಂತರ ಎತ್ತಕ್ಕೆ ನೋಡಿದ್ವಿ. ಯಾಕಂದ್ರೆ ಅದು ಯಕ್ಷಣ ಮಾಡ್ತಾರ ಬಾಳ ಇದಿತ್ತು, ಕಠಿಣ ಇದಿತ್ತು. ಮತ್ತೆ ಅವ್ರ ಟ್ರೈನವರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಬಹಳ ಇದು ಮಾಡಿದ್ದಾರೆ. ಅಂದ್ರೆ ಬಹಳ ತೊಂದರೆ ಸಿಕ್ಕಾಕೊಂಡಿತ್ತು. ಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು? 10:30 ಆಗಿರ್ಬೋದು. 10:30 ಸುಮಾರು. ನಾವು ಬಂದಿವ, ನಾವು 5 ಜನ ಬಂದಿದ್ವಿ. 5 ಜನ ಬಂದು ರಕ್ಷಣೆ ಮಾಡಿದ್ದೇವೆ. ಈಗ ಪ್ರಾಣಾಪಾಯಕ್ಕೆ ತೊಂದರೆ ಆಗಿಲ್ಲ. ಅವ್ರ ಪ್ರಾಣ ಏನ್ ತೊಂದರೆ ಇಲ್ಲ. ಏನೇನು ತೊಂದಿಲ್ಲ. ರಿಪೋರ್ಟ್ ಬಂದವರು ಅವರ ಹುಡುಗಿನ ಕಾರ್ಗಳ ಮೇಲೆ ಬಿದ್ದಿದೆ. ಒಳಗಡೆ ಸಿಕ್ಕಾಕೊಂಡಿದೆ. ಅವರು ಇವನು ಡ್ರೈವರ್ ಏನು ಹೆಂಗಡೆ ತಗೊಂಡು ಗೊತ್ತಿಲ್ಲ. ಅವ್ರೇನೋ ಮುಂದೆ ಆಗೋದು ಬಂದೇನೋ ಗೊತ್ತಿಲ್ಲ. ರಿಪೋರ್ಟ್ ನಂತರ ಕಾರ್ ಗಾಡಿ ಏನ್ ನಿಂತಿತ್ತ ಏನೋ ಹೊಂಟಿತ್ತು ರಿಪೋರ್ಟ್ ಸೊ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ ಎಲ್ಲರೂ ಸೇರಿಸಿ ಕಳಿಸ್ಬಿಟ್ಟಿದ್ರು ಇಲ್ಲಿಗೆ. ಸ್ವಲ್ಪ ಬಂದು ನೋಡಿದಾಗ ಈಗ ಏನೇನ್ ನಮ್ದೇನ್ ಸಿಮೆಂಟ್ ತುಂಬ ಲಾರಿ ಐತಲ್ಲ, ಅದು ಇದ್ರ ಮೇಲೆ ಬಿದ್ದೆ ಎಲ್ಲ 2 ಜನ ಟ್ರಾಪ್ ಆಗಿದ್ರು ಒಳಗಡೆಗೆ. ಸೊ ನಮ್ಮ ಫಸ್ಟ್ ಮೋಟೋ ಏನಾದ್ರು ಫೈರ್ ಡಿಪಾರ್ಟ್ಮೆಂಟ್ ಯಾರೇ ಏನಾರ ಇದು ಇದ್ರೆ ಅವ್ರನ್ನ ರಕ್ಷಣೆ ಮಾಡು. ನಮ್ಮವ್ರ ಇಲ್ಲಿ ಬರ್ತಿದ್ದಂಗನೆ ಏನ್ 2 ಜನ ಸಿಕ್ಕಾಕೊಂಡಿದ್ರು. ಇಬ್ಬರನ್ನು ಕೂಡ ಜೀವಂತವಾಗಿ ಆಚೆ ತೆಗೆದು ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟಿದ್ರು. ಸೊ ಇವಾಗ ಇಬ್ರು ಬಿಟ್ಟರೆ ಮತ್ತೆ ಯಾರು ಇದ್ದಿರ್ಲಿಲ್ಲ. ಇಬ್ರು ಕೂಡ ಇನ್ನೂ ಅದು ಮಾಹಿತಿ ತಗೊಂಡಿಲ್ಲ, ನಾನು ಕೂಡ ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಫಸ್ಟ್ ನಮ್ದು ಇಂಪಾರ್ಟೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಮೋಟೋ ಜೀವ ರಕ್ಷಣೆ. ಸೊ ಬರ್ತಿದ್ದಂಗ ಫಸ್ಟ್ ಆ ಕೆಲಸ ಮಾಡಿದಾರು. ಲಕ್ಕಿಲಿ ಇಬ್ರು ಕೂಡ ಜೀವಂತ ಆಗಿದ್ದಾರೆ. ಇಬ್ರು ಕೂಡ ಮೈನರ್ ಇಂಜುರೀಸ್, ಸೊ ಏನ್ ತೊಂದರೆ ಇಲ್ಲ. ಹಾಸ್ಪಿಟಲೈಸ್ ಕೂಡ ನಮಗ್ ಬಂದಿರೋದು ಒಂದು 1/2 hour ಹಿಂಗೆ ಕಾಲ್ ಬಂದಿಲ್ಲ. ಘಟನೆ ಎಷ್ಟು ಗಂಟೆ ಆಗಿದ್ ಗೊತ್ತಿಲ್ಲ, ಬಟ್ ನಮಗ್ 112 ಇಂದ ಕಾಲ್ ಬಂದಿತ್ತು. ಸೊ ಕಾಲ್ ಬರ್ತಿದ್ದಾಗ ತಕ್ಷಣ ನಾವು ಅಲ್ಲಿಂದ ಬಂದು ನೋಡಿದಾಗ ಈ ಘಟನೆ ಆಗಿತ್ತು. ಎಲ್ಲ ತುಂಬಾನೇ ಹಾರಿಬಲ್ ಆಕ್ಸಿಡೆಂಟ್ ಆಗೈತೆ. ಯಾಕಂದ್ರೆ ಇದೇ ರೀತಿ ಆಕ್ಸಿಡೆಂಟ್ ಬ್ಯಾಂಗ್ಳೂರಲ್ಲಿ ಕೂಡ ಆಗಿತ್ತು. ಎಲ್ಲ ನೋಡಿದ್ರೆ ಎಷ್ಟೊಂದು ಸಾವು ನೋವುಗಳಾಗಿತ್ತು. ಇದ್ರೊಳಗಡೆಗೆ ಇದು ಕೂಡ ಅದೇ ರೀತಿ ಐತಿ. ಬಟ್ ಲಕ್ಕಿಲಿ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಬೈ ಗಾಡ್ಸ್ ಪ್ಲೇಸ್ ಅವ್ರಿಗೆ ಪುಣ್ಯ ಮಾಡಿದಾರ ಕಾಣಿಸುತ್ತೆ. ಅದಕ್ಕೋಸ್ಕರ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಅದನ್ನ ನೋಡೋಣ, ತನಿಖೆ ಮಾಡಿ ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರ ನಿಮ್ಗೆ ಮಾಡಿ ಅಲ್ಲ ಇವ ಹೆಂಗೇನ್ರಿ ಅಲ್ಲ ಡಿವೈಡ್ ಕಾಯಿಸದ ನಿಮ್ ಜೊತೆ ಯಾರೈತೆ? ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೆಚ್ಚಿನ ನಿಮ್ಮ AJ24
24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.